ಸರ್ ಇದು ಪ್ರೈಸ್ ಬಂದು R1 ಅಂತ ಇದೆಯಲ್ಲ, ಅದು ಬಂದು ಫಸ್ಟ್ ವೇರಿಯಂಟ್ ಬಂದು ನಿಮಗೆ 11,60,000 ಬರುತ್ತೆ ಆನ್ ರೋಡು. ನೆಕ್ಸ್ಟ್ ಬಂದು R2 ಬಂದು ನಿಮಗೆ 12,90,000 ಬರುತ್ತೆ. R3 ಬಂದು 14 lakhs ಇದೆ ಸರ್ ನಿಮಗೆ. ಸೊ ಟಾಪ್ ಎಂಡ್ ಬಂದು 14 lakhs. ಹೌದು, ಕಂಪ್ಲೀಟ್ ಆಗಿರ್ತಕ್ಕಂಥ ಹೌದು ಹೌದು. ಕ್ಯಾಮ್ರಾ ಇದರಲ್ಲಿ ಕಾಣುತ್ತೆ. ಓಕೆನಾ ಸರ್? ಸೊ ಒಂದು ಫ್ರಂಟ್ ಒಂದು ಬ್ಯಾಕ್ ಒಂದು. ಹೌದು ಸರ್. ಕ್ಲೋಸ್ ಸನ್ರೂಫ್. Sure, closing. ಹಾಯ್ ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಮ್ಮ ಇಂಡಿಯಾದ ಮೋಸ್ಟ್ ಆಂಟಿಸಿಪೇಟೆಡ್ ನ್ಯೂ ಲಾಂಚ್ ವೆಹಿಕಲ್ ಇದೆ, ಟಾಟಾ ಆಲ್ಟ್ರೋಸ್ ರೇಸರ್ ಅಂತ. ಸೊ ತುಂಬ ಜನರಿಗೆ ಈ ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ವೇರಿಯಂಟ್ ಆಗಿರ್ಬೋದು, ಮತ್ತು ಆ ಒಂದು ವೆಹಿಕಲ್ನ ಒಂದು ಕ್ರ್ಯಾಶ್ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ನೀಡ್ತಕ್ಕಂಥ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಸುಮಂತ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲಿಗೆ ನಿಮ್ಮ ಶೋರೂಮ್ ಡೀಟೇಲ್ಸ್ ಹೇಳಿ ಸರ್. ಸರ್ ನನ್ನ ಹೆಸರು ಸುಮಂತ್ ಅಂತ. ನಮ್ಮ ಶೋರೂಮ್ ಬಂದು ಕಾವೇರಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ದೇವನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಆಪೋಸಿಟ್ NH7 ಹೈವೇ ಆಪೋಸಿಟ್. ಅಂದರೆ NH7 ಹೈವೇ ಆಪೋಸಿಟ್ ಇದೆಯಾ? ಹೌದು. ಓಕೆ ಸರ್. ಸೊ ಈಗ ಇದು ಟಾಟಾ ಆಲ್ಟ್ರೋಸ್ ರೇಸರ್, ಸೊ ನ್ಯೂ ಲಾಂಚ್ ಅಲ್ವಾ ಸರ್? ಹೌದು ಸರ್, ಇದು ನೀವು ಹೊಸದಾಗಿ ಲಾಂಚ್ ಆಗಿರೋದು ಟಾಟಾ ಆಲ್ಟ್ರೋಸ್ ರೇಸರ್ ಅಂತ ಸರ್. ಸೊ ನಾರ್ಮಲ್ ಆಗಿ ಇದು ಹಳೆ ಆಲ್ಟ್ರೋಸ್ ಅಪ್ಡೇಟೆಡ್ ವರ್ಷನ್? ಹೌದು ಸರ್, ಅಪ್ಡೇಟೆಡ್ ವರ್ಷನ್. ಓಕೆ, ಅದಕ್ಕೂ ಇದಕ್ಕೂ ಸ್ವಲ್ಪ ಕಲರ್ ಅಲ್ಲಿ ಆಗಿರ್ಬೋದು, ವೇರಿಯಂಟ್ ಅಲ್ಲಿ ಆಗಿರ್ಬೋದು, ಏನೋ ಡಿಫ್ರೆನ್ಸ್ ಇದೆಯಾ ಸರ್? ಸರ್ ತುಂಬಾ ಡಿಫ್ರೆನ್ಸ್ ಇದೆ. ಈ ಆಲ್ಟ್ರೋಸ್ ರೇಸರ್ ಅಲ್ಲಿ ಏನಂದ್ರೆ ನಿಮಗೆ ಕಂಪ್ಲೀಟ್ ಸ್ಪೋರ್ಟ್ ಕಾರ್ ತರ ನಿಮಗೆ ಡಿಸೈನ್ ಮಾಡಿದ್ರೆ ಟಾಟಾ ಇಂದ. ನೀವು ಫ್ರಂಟ್ ಇಂದ ನೋಡ್ತಾ ಇರಬಹುದು, ಈ ಫುಲ್ ಬಾನೆಟ್, ರೂಫ್ ಎಲ್ಲ ನಿಮ್ಗೆ ನೋಡ್ತಾ ಇರೋದು ಫುಲ್ ಗ್ರಾಫಿಕ್ಸ್ ಕಂಪ್ಲೀಟ್ ಸ್ಪೋರ್ಟ್ಸ್ ತರ ನಿಮಗೆ ಇದು ಡಿಸೈನ್ ಮಾಡಿದ್ದಾರೆ ಸರ್ ಟಾಟಾ. ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಇದು 3 ಕಲರ್ ಅವೈಲೇಬಲ್ ಇದೆ. ಒಂದು ಬಂದು ವೈಟ್ ಕಲರ್ ಅಂಡ್ ಇನ್ನೊಂದು ಬಂದು ಆರೆಂಜ್ ಕಲರ್ ಇದೆ, ಇನ್ನೊಂದು ಬಂದು ಪ್ಯೂರ್ ಗ್ರೇ ಅಂತ. 3 ಕಲರ್ ನಿಮಗೆ ಆಪ್ಷನ್ ಇದೆ ಸರ್. R1, R2, R3 ಅಂದ್ಬಿಟ್ಟು 3 ವೇರಿಯಂಟ್. ಟೋಟಲ್ ಆಗಿ 3 ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಎಷ್ಟು ವೇರಿಯಂಟ್ ಸರ್? ಸರ್ 3 ವೇರಿಯಂಟ್ ಬರುತ್ತೆ. ಇದು ವೇರಿಯಂಟ್ ಕೂಡ 3 ಸರ್. ಹೌದು. ಯಾವ್ದು ಸರ್? ಒಂದು ಬಂದು ಫಸ್ಟ್ ಒನ್ ಬಂದು R1 ಅಂತ ಬರುತ್ತೆ, R2 ಅಂತ ಬರುತ್ತೆ, R3 ಅಂತ ಬರುತ್ತೆ ಸರ್. ಓಕೆ, ಹಾಗಾದ್ರೆ ಇದು ಹಳೆ ಆಲ್ಟ್ರೋಸ್ಗೂ ಇದಕ್ಕೂ ಇಂಜಿನ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಹೌದು ಸರ್, ಹಳೆ ಆಲ್ಟ್ರೋಸ್ ಅಲ್ಲಿ ನಿಮಗೆ ನಾರ್ಮಲ್ ರೆವಟ್ರಾನ್ ನಾರ್ಮಲ್ ಇಂಜನ್, ಪೆಟ್ರೋಲ್ ಇಂಜನ್ ಬರ್ತಾ ಇತ್ತು. ಇದರಲ್ಲಿ ನಿಮಗೆ ರೆವಟ್ರಾನ್ ಐ ಟರ್ಬೋ ಪ್ಲಸ್ ಇಂಜನ್ ಬರುತ್ತೆ. ಇದರಲ್ಲಿ ಏನಂದ್ರೆ ನಿಮಗೆ 120 PS ಪವರ್ ಜನರೇಟ್ ಮಾಡುತ್ತೆ, 170 Nm ಟಾರ್ಕ್ ಜನರೇಟ್ ಮಾಡುತ್ತೆ ಸರ್. ಹಳೇದು ಬಂದು 88 PS ಪವರ್ ಇರ್ತಾ ಇತ್ತು, ಇದು ಬಂದು 120 PS ಪವರ್. 120 PS. ಓಕೆ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸ್ ಡಿಫ್ರೆನ್ಸ್ ಇದೆಯಾ? ಅದೇ ಸರ್ ಇಲ್ಲ ಸರ್, ಗ್ರೌಂಡ್ ಕ್ಲಿಯರೆನ್ಸ್ ಡಿಫ್ರೆನ್ಸ್ ಇಲ್ಲ, ಸೇಮ್ 165 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸರ್. ಓಕೆ ಸರ್. ಹಾಗಾದ್ರೆ ಈಗ ಟೋಟಲ್ ಆಗಿ 3 ವೇರಿಯಂಟು 3 ಕಲರ್ ಎಲ್ಲ ಅವೈಲೇಬಲ್ ಇದೆ. ಹೌದು ಸರ್, ಹೌದು. ನಮಗೆ ಫ್ರಂಟ್ ಲುಕ್ ಇಂದ ಬಂತು ಅಂದ್ರೆ ನೋಡ್ಬೋದು ನೀವು, ಫ್ರಂಟ್ ಅಲ್ಲಿ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ ವಿತ್ LED ಟರ್ನ್ ಇಂಡಿಕೇಟರ್ಸ್ ಬರುತ್ತೆ ನಿಮಗೆ. ಅಂಡ್ ನೋಡಿ LED DRLs ಕೂಡ ಬರುತ್ತೆ ನಿಮಗೆ, ವಿತ್ ಫಾಗ್ ಲ್ಯಾಂಪ್ ಬರುತ್ತೆ, ಕಾರ್ನರಿಂಗ್ ಫಾಗ್ ಲ್ಯಾಂಪ್ ಬರುತ್ತೆ ಸರ್. ಓಕೆನಾ? ಫ್ರಂಟ್ ಅಲ್ಲಿ ಬಂತು ಅಂದ್ರೆ ನಿಮಗೆ ಲೋಗೋ ಬರುತ್ತೆ, ಟಾಟಾ ಲೋಗೋ, ಮತ್ತೆ 360 ಡಿಗ್ರಿ ವ್ಯೂ ಕ್ಯಾಮ್ರಾ ಮುಂದೆನೂ ಕೊಟ್ಟಿದ್ದಾನೆ. ಹೌದು ಸರ್, ಮುಂದೆನೂ ಬರುತ್ತೆ ನಿಮಗೆ. ಕಂಪ್ಲೀಟು ನಿಮಗೆ ಇದು ನೋಡ್ಬೋದು. ಗ್ರಿಲ್ ಎಲ್ಲ ನಿಮಗೆ AC-ಗೆ ಇದಾಗಕ್ಕೆ ಗ್ರಿಲ್ ಎಲ್ಲ ಕೊಟ್ಟಿದ್ದಾರೆ ಸರ್. ಓಕೆ ಸರ್. ಓಕೆ, ಅದೇ ಗ್ರೌಂಡ್ ಕ್ಲಿಯರೆನ್ಸ್ ನಾರ್ಮಲ್ ಇದೆ? ಹೌದು ಸರ್, 165 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸರ್. ಓಕೆ ಸರ್. ಸರ್ ಸೈಡ್ ಪ್ರೊಫೈಲ್ ಬಂದ್ರೆ ನೋಡಿ ಸರ್, ನಿಮಗೆ ರೇಸರ್ ಅನ್ನೋ ಬ್ಯಾಡ್ಜಿಂಗ್ ಕಾಣ್ತಾ ಇದೆಯಾ? ನಿಮಗೆ ಝೂಮ್ ಮಾಡ್ಕೊಳ್ಳಿ ಸರ್. ರೇಸರ್ ಅನ್ನೋ ಬ್ಯಾಡ್ಜಿಂಗ್ ಇಲ್ಲಿ ಬರುತ್ತೆ. ಓಕೆನಾ ಸರ್? ಫೆಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂತು ಅಂದರೆ ನಿಮಗೆ R16 ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಫುಲ್ಲಿ ಬ್ಲ್ಯಾಕ್, ಚಾರ್ಕೋಲ್ ಬ್ಲ್ಯಾಕ್ ಅಲಾಯ್ಸ್ ಬರುತ್ತೆ ಸರ್ ನಿಮಗೆ. ನೆಕ್ಸ್ಟು ಸೈಡ್ ಪ್ರೊಫೈಲಲ್ಲಿ ನಿಮ್ಗೆ ಮಿರರ್ ಬಂತು ಅಂದರೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಮಿರರು ವಿತ್ 360 ಡಿಗ್ರಿ ವ್ಯೂ ಕ್ಯಾಮ್ರಾ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂತು ಅಂದರೆ ಪ್ಯಾಸಿವ್ ಎಂಟ್ರಿ ಬಟನ್ ಇರುತ್ತೆ, ಇಲ್ಲಿ ಸಿಗುತ್ತೆ ನಿಮಗೆ. ಡೋರ್ ನೋಡಿ, ಮತ್ತು 90 ಡಿಗ್ರಿ ಡೋರ್ ಓಪನಿಂಗ್ಸ್, ಕಂಪ್ಲೀಟ್ 90 ಡಿಗ್ರಿ ಡೋರ್ ಓಪನಿಂಗ್ ಸಿಗುತ್ತೆ ಸರ್ ನಿಮಗೆ. ಇದರಲ್ಲಿ ಬಂತು ಅಂದರೆ ನಿಮಗೆ C ಪಿಲ್ಲರಲ್ಲಿ ನಿಮಗೆ ಡೋರ್ ಓಪನಿಂಗ್ಗೆ ಕೊಟ್ಟಿದ್ದಾರೆ ಸರ್. ಸರ್ ನೆಕ್ಸ್ಟ್ ಬಂತು ಅಂದರೆ ನೋಡಿ, ಇದರಲ್ಲಿ ಸ್ಪೋರ್ಟ್ಸ್ ಕಿಟ್ ಆ್ಯಡ್ ಮಾಡಿದ್ದಾರೆ, ಒಂದು ಅಡಿಷ್ನಲ್ ಆಗಿ ನಿಮಗೆ ಸ್ಪೋರ್ಟ್ಸ್ ಕಿಟ್ ಆ್ಯಡ್ ಮಾಡಿದ್ದಾರೆ ನಿಮಗೆ ಸೈಡಲ್ಲಿ.
ಸರ್ ನಿಮ್ಗೆ ರೇರ್ ಪ್ರೊಫೈಲ್ ಬಂತು ಅಂದರೆ ನೋಡಿ ನಿಮಗೆ ಹಳೆ ರೇಸರಲ್ಲಿ ಹಳೆ ಅಲ್ಟ್ರಾಸಲ್ಲಿ ಏನಂದರೆ ಸ್ಪಾಯ್ಲರ್ ಕೊಡ್ತಾ ಇರಲಿಲ್ಲ, ಇದರಲ್ಲಿ ನಿಮಗೆ ಸ್ಪಾಯ್ಲರ್ ಕೂಡ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂತು ಅಂದರೆ ನಿಮಗೆ ನಾರ್ಮಲ್ ಆಗಿ ರೇರ್ ವೈಫರ್ ಆ್ಯಂಡ್ ವಾಷರ್ ಮತ್ತು ವಿತ್ ಡಿಫಾಗರ್ ಬರುತ್ತೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ನೋಡಿ ಇಲ್ಲಿ ನೋಡಿ ಐ ಟರ್ಬೋ ಪ್ಲಸ್ ಅನ್ನೋದು ಒಂದು ಬ್ಯಾಡ್ಜಿಂಗ್ ಇತ್ತು, ಟರ್ಬೋ ಇಂಜನ್ ಆಗಿರೋದ್ರಿಂದ ಐ ಟರ್ಬೋ ಪ್ಲಸ್ ಬ್ಯಾಡ್ಜಿಂಗ್ ಬರುತ್ತೆ. ವಿತ್ ಬಂದು ನಿಮಗೆ ರಿವರ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ವಿತ್ ರಿವರ್ ಕ್ಯಾಮ್ರಾ ಬರುತ್ತೆ. ನೆಕ್ಸ್ಟ್ ಬಂತು ಅಂದರೆ ನೋಡಿ ಸರ್ 340 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸರ್ ನಿಮಗೆ ಅಲ್ಟ್ರಾಸಲ್ಲಿ ಕಂಪ್ಲೀಟ್. ಅದರಲ್ಲಿ ಹಳೆ ಅಲ್ಟ್ರಾಸಲ್ಲಿ ಏನಿತ್ತು ಸೇಮ್ ಬೂಟ್ ಸ್ಪೇಸು ನಿಮಗೆ ಇದರಲ್ಲಿ ಬರುತ್ತೆ. ಓಕೆ ಸರ್. ಒಂದು LED ಟೈಲ್ ಲ್ಯಾಂಪ್ ಬರುತ್ತೆ ಸರ್ ನಿಮಗೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ ವಿತ್ ಇದು ಬರ್ತದೆ, ಬ್ರೇಕ್ ಸಿಗ್ನಲ್ಸ್ ಬರುತ್ತೆ ನಿಮಗೆ. ಬ್ರೇಕ್ ಸಿಗ್ನಲ್ಸ್, ಟರ್ನ್ ಇಂಡಿಕೇಟರ್. ಓಕೆ ಸರ್. ರಿವರ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ವಿತ್ 360 ಡಿಗ್ರಿಯಲ್ಲಿ ರೇರ್ ಕ್ಯಾಮ್ರಾನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂತು ಅಂದರೆ ನಿಮಗೆ ರಿಫ್ಲೆಕ್ಟರ್ಸ್ ಬರುತ್ತೆ ಸರ್ ನಿಮಗೆ. ಹಿಂದೆಯಿಂದ ಬರೋ ವೆಹಿಕಲ್ಗೆ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ, ಇದು ಆ ಲೈಟ್ಗೆ ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಸರ್. ಸೊ ಹೊಸ ಅಲ್ಟ್ರಾಸಲ್ಲಿ ಮಾತ್ರ ಇದೆ, ಹಳೆದ್ರಲ್ಲಿ ಇಲ್ಲ ಸರ್, ಇದು ಕಂಪ್ಲೀಟ್ ಇದು ಬಂದು ನಿಮಗೆ ಸೇಫ್ಟಿ ಫ್ಯೂಚರ್, ಇದು ಎಲ್ಲ ಒಂದು ಬೇಸ್ ವೇರಿಯಂಟ್ ಅಂದೂ ಬರುತ್ತೆ ಸರ್. ಓಕೆ ಸರ್. ಓಕೆ ಓಕೆ. ಮತ್ತೆ ಇದು ಮೇನ್ ಸನ್ರೂಫ್ ಇದೆಯಲ್ಲ? ಹೌದು ಸರ್, ಈ ಸನ್ರೂಫ್ ಬರುತ್ತೆ ಪ್ಲಸ್ ಶಾರ್ಕ್ ಫಿನ್ ಆಂಟೆನೂ ಬರುತ್ತೆ ನಿಮಗೆ. ಓಕೆ ಓಕೆ. ಸರ್ ಇಂಟೀರಿಯರ್ ಬರೋದಾದ್ರೆ ನೋಡಿ ಸರ್ ನಿಮಗೆ ಸ್ಟೇರಿಂಗ್ ನೋಡ್ಬೋದು ನೀವು, ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಬರುತ್ತೆ, ಲೋಗೋ ಬರುತ್ತೆ ನಿಮ್ಗೆ ಸೆಂಟ್ರಲ್ಲಿ. ಇದರಲ್ಲಿ ಬಂತು ಅಂದರೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲ್ ಎಲ್ಲ ಆಪ್ಷನ್ ಇರುತ್ತೆ. ಸ್ಟೇರಿಂಗ್ ನಿಮಗೆ ನೋಡ್ಬೋದು ಸರ್, ನಿಮಗೆ ಸ್ಟಿಚಿಂಗ್ಸ್ ಕೂಡ ಇದು ಅರೇಂಜ್ ಮಾಡಿದ್ದಾರೆ ನಿಮಗೆ. ಲೆದರ್ ಸ್ಟೇರಿಂಗ್ ವೀಲ್ ಬರುತ್ತೆ ನಿಮಗೆ, ಓಕೆನಾ. ಇದು ಬಂದು ನಿಮಗೆ ಟಿಲ್ಟ್ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಬರುತ್ತೆ. ಸ್ಟೇರಿಂಗ್ ಹೆಂಗೆ ಬೇಕೋ ಹೌದು ಸರ್, ಹೈಟ್ ತಕ್ಕನಂಗೆ ಅವ್ರ ಹೈಟ್ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಸರ್, ಓಕೆನಾ. ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಇದು ಕೂಡ ಚೇಂಜ್ ಆಗಿದೆ ನಿಮಗೆ. 7 ಇಂಚಸ್ ಕಂಪ್ಲೀಟ್ 7 ಇಂಚಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾಡಿದ್ದಾರೆ. ಪ್ಲಸ್ ಬಂದು ಇದು ಬಂದು 26.03 ಸೆಂಟಿಮೀಟರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮಾಡಿದ್ದಾರೆ. ಕಂಪ್ಲೀಟ್ ಬಂದು ಫಸ್ಟು 7 ಇಂಚಸ್ ಬರ್ತಾ ಇತ್ತು, ಇವಾಗ ಇದರಲ್ಲಿ ನಿಮಗೆ ದೊಡ್ಡದಾಗಿ ಮಾಡಿದ್ದಾರೆ ಸ್ಕ್ರೀನು. ಇವಾಗ ನೀವು ನೋಡ್ಬೋದು 360 ಡಿಗ್ರಿ ವ್ಯೂ ಕ್ಯಾಮ್ರಾನು ಮಾಡಿದ್ದಾರೆ ಇದರಲ್ಲಿ. ಕಂಪ್ಲೀಟ್ ನಿಮಗೆ 360 ಡಿಗ್ರಿ ವ್ಯೂ ಕ್ಯಾಮ್ರಾ ಇದರಲ್ಲಿ ಕಾಣುತ್ತೆ, ಓಕೆನಾ ಸರ್. ಸೊ ಒಂದು ಫ್ರಂಟ್ ಒಂದು ಬ್ಯಾಕ್ ಒಂದು. ಹೌದು ಸರ್. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಸರ್ AC ವೆಂಟ್ಸ್ ನೋಡ್ಬೋದು ನೀವು. ಕಂಪ್ಲೀಟ್ ಆರೆಂಜ್ ಅಸೆಂಟ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ AC ವೆಂಟ್ಸ್ ಅಲ್ಲಿ. ಪ್ಲಸ್ ಪಿಯಾನೋ ಬ್ಲ್ಯಾಕ್ ಡ್ಯಾಶ್ ಬೋರ್ಡ್ ಬರ್ತಾ ಇದೆ ನಿಮಗೆ. ಏನಂದ್ರೆ ಇಲ್ಲಿ ನೋಡಿ ಆರೆಂಜ್ದು ನಿಮಗೆ 3 ಲೈಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಅಂದರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ ಸರ್. ಇನ್ನೊಂದೇನು ಅಂದರೆ ಗೇರ್ ನಾಬ್ ಬಗ್ಗೆ ಕೇಳಿದ್ರಿ ನೀವು. ಗೇರ್ ನಾಬ್ ಬಂದು ನಿಮಗೆ ನೋಡಿ ಅದರಲ್ಲಿ 5 ಸ್ಪೀಡ್ MT ಸಿಗ್ತಾ ಇತ್ತು, ಇದರಲ್ಲಿ ಬಂದು 6 ಸ್ಪೀಡ್ MT ಸಿಗ್ತಾ ಇದೆ. ಅಂದರೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇದೆ ಸರ್ ಮ್ಯಾನ್ಯುವಲ್ ಅಲ್ಲಿ, ಓಕೆನಾ ಸರ್. ಟೋಟಲ್ ಆಗಿ 6 ಏರ್ ಬ್ಯಾಗ್ಸ್ ಇದೆ ಅಲ್ವಾ ಸರ್? ಹೌದು ಸರ್. ಇದು ಬಂದು ವಾಯ್ಸ್ ಅಸಿಸ್ಟ್ ಸನ್ರೂಫ್. ನಿಮ್ಗೆ ನೋಡಿ ವಾಯ್ಸ್ ಅಸಿಸ್ಟ್ ಯಾವ ತರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಕ್ಲೋಸ್ ಸನ್ರೂಫ್. Sure, closing. ಅಂದ್ರೆ ವಾಯ್ಸ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಹೌದು ಸರ್, ಹೌದು. ಇದು ಕಂಪ್ಲೀಟ್ ನಿಮಗೆ ಇಂಗ್ಲೀಷು, ಹಿಂದಿ, ತೆಲುಗು, ಈ ಟೋಟಲ್ 6 ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಇದನ್ನ ಮಾಡ್ಕೋಬಹುದು ಸರ್. ಟೋಟಲ್ ಲೆದರ್ ಸೀಟ್ಸ್ ಅಲ್ಲ? ಹೌದು ಸರ್, ಕಂಪ್ಲೀಟ್ ಲೆದರೈಟ್ ಸೀಟ್ ಬರುತ್ತೆ, ಕಂಪ್ನಿಯಿಂದ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಆರೆಂಜ್ ಸ್ಟಿಚಸ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಒಳಗಡೆ ಕುತ್ಕೊಂಡ್ರೆ ಸ್ಪೋರ್ಟ್ಸ್ ಕಾರ್ ಅಂತ ನಿಮಗೆ ಫೀಲ್ ಆಗಬೇಕು, ಆ ಥರ ಇದೆ ಸರ್. ಸರ್ ನೀವು ನೋಡ್ತಾ ಇರ್ಬೋದು ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಹಳೆ ಅಲ್ಟ್ರಾಸಲ್ಲಿ ನಿಮಗೆ AC ವೆಂಟ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಕೊಡ್ತಾ ಇದ್ರು. ಆದರೆ ಇದು ನೋಡಿ ಆರೆಂಜ್ ಅಸೆಂಟ್ಸ್ AC ವೆಂಟ್ಸ್ ಬರ್ತಾ ಇದೆ. 4 ಏನು AC ವೆಂಟ್ಸ್ ಇದೆಯಲ್ಲ ಅದು ಕಂಪ್ಲೀಟ್ ಆರೆಂಜ್ ಅಸೆಂಟ್ಸು ವಿತ್ ಬ್ಲ್ಯಾಕ್ ಪಿಯಾನೋ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಕೊಡ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ 3 ಲೈಟ್ಸು ವಿತ್ ಆರೆಂಜ್ ಕೊಡ್ತಾ ಇದ್ದಾರೆ. ಪ್ಲಸ್ ಗೇರ್ ನಾಬ್ ಹತ್ರ ಕಂಪ್ಲೀಟ್ ನಿಮಗೆ ಇಲ್ಲೂ ಕೂಡ ಆರೆಂಜ್ ಬರುತ್ತೆ. ಸೀಟ್ ಕವರಲ್ಲೂ ನೋಡ್ಬೋದು ನೀವು ವಿತ್ ಆರೆಂಜ್ ವಿತ್ ವೈಟ್ ಸ್ಟ್ರಿಪ್ಸು ಸೀಟ್ ಕವರ್ ಸಿಗ್ತಾ ಇದೆ ಸರ್ ನಿಮಗೆ. ಬ್ಲೈಂಡ್ ವ್ಯೂ ಮಾನಿಟರ್ ಕೂಡ ಇದೆ. ಏನಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇದು ಬಂದು ಒಂದು ನಿಮಗೆ ಕನ್ವೀನಿಯನ್ಸ್ ಆ್ಯಂಡ್ ಸೇಫ್ಟಿ ಫ್ಯೂಚರ್ ಬರುತ್ತೆ ಸರ್. ನಿಮ್ಗೆ ರೈಟ್ ಸೈಡಲ್ಲಿ ಹೋಗಬೇಕು ಅಂದ್ರೆ ರೈಟ್ ಇಂಡಿಕೇಟರ್ ಹಾಕಿದ್ರೆ ಆಟೋಮೆಟಿಕ್ ನಿಮಗೆ ಬ್ಲೈಂಡ್ ವ್ಯೂ ಮಾನಿಟರ್ ಬರುತ್ತೆ. ಲೆಫ್ಟ್ ಹಾಕಿದ್ರೆ ನಿಮಗೆ ಲೆಫ್ಟ್ ಸೈಡ್ ಕಂಪ್ಲೀಟ್ ಬಂದ್ಬಿಡುತ್ತೆ ಸರ್. ಅಂದರೆ ಲೆಫ್ಟ್ ಮತ್ತು ರೈಟ್ ಇದೆಯಾ ಇದು? ಹೌದು ಸರ್, ನಿಮ್ಗೆ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಸೈಡ್ ಫುಲ್ ನಿಮಗೆ ಬಂದ್ಬಿಡುತ್ತೆ. ಯಾವ್ದಾದ್ರು ವೆಹಿಕಲ್ಸ್ ಏನಾದ್ರು ಬರ್ತಾ ಇದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ನೀವು ಮಿರರ್ ನೋಡೋಷ್ಟೇ ಇಲ್ಲ. ಮತ್ತೆ ಇದು ಬ್ಯಾಕ್ ಸೀಟ್ಸ್ ರೇರ್ ಪ್ರೊಫೈಲ್ ಆದರೆ ನೋಡಿ ಕಂಪ್ಲೀಟ್ ನೋಡಿಗೆ ನಿಮಗೆ
ಹೆಡ್ ರೂಮ್ ಲೆಗ್ ರೂಮ್ ಆಗಿರ್ಬೋದು ಫುಲ್ ಕಂಪ್ಲೀಟ್ ನಿಮಗೆ ಎಷ್ಟು ಸ್ಪೇಸ್ ಸಿಗ್ತಾ ಇದೆ. ತಾಯಿ ಸಪೋರ್ಟ್ ಅಷ್ಟೇ ನೋಡಿ ಕಂಪ್ಲೀಟ್ ನಿಮಗೆ ಕವರ್ ಆಗಿದೆ. ನೆಕ್ಸ್ಟ್ ಬಂತು ಅಂದರೆ ಹೆಡ್ ರೂಮ್ ಅಷ್ಟೇ ನೋಡಿ ಎಷ್ಟು ಗ್ಯಾಪ್ ಸಿಗುತ್ತೆ ನಿಮಗೆ. 6 ಅಡಿ ಇರೋರು ನಿಮ್ಗೆ ಆರಾಮಾಗಿ ಕಂಫರ್ಟಾಗಿ ಕೂತ್ಕೋಬೋದು. 6 ಅಡಿ ಇರೋ ಆರಾಮಾಗಿ ಹೌದು, ಆರಾಮಾಗಿ ಕಂಫರ್ಟಾಗಿ ಕೂತ್ಕೋಬೋದು. ನೆಕ್ಸ್ಟ್ ಬಂತು ಅಂದರೆ ಈ ಟಾಟಾದವರು ನಿಮಗೆ ಆರ್ಮ್ ರೆಸ್ಟು ಕೂಡ ರೇರ್ ಆರ್ಮ್ ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಬಂದು ಹೆಡ್ ರೆಸ್ಟ್ ಕೂಡ ಅಷ್ಟೇ ಅಡ್ಜಸ್ಟೇಬಲ್ ಇರುತ್ತೆ ನಿಮಗೆ. ಇದನ್ನು ಕೂಡ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಸರ್ ನಿಮಗೆ. ರೇರಲ್ಲಿ ಬಂತು ಅಂದರೆ ನೋಡಿ ಸರ್ AC ವೆಂಟ್ಸ್ ಕೂಡ ಬರುತ್ತೆ, ಪ್ಲಸ್ USB ಚಾರ್ಜರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಟಾಟಾಯಿಂದ ಸರ್. ಸರ್ ರೇರ್ ಬಂತು ಅಂದರೆ ನೋಡಿ ಫುಲ್ಲು ಫ್ಲ್ಯಾಟ್ ಬಾಟಮ್ಮು ನಿಮಗೆ ಇದು ಬರುತ್ತೆ. ನಿಮಗೆ ಏನಂದರೆ ನಿಮಗೆ ಬೇರೆ ಬ್ರ್ಯಾಂಡಲ್ಲಾದರೆ ನಿಮಗೆ ಇಲ್ಲಿ ಸೆಂಟ್ರಲ್ ಕೂತ್ಕೊಳ್ಳೋರಿಗೆ ಸ್ವಲ್ಪ ಇಕ್ಕಟ್ಲು ಅನಿಸುತ್ತೆ, ಯಾಕಂದರೆ ಇಲ್ಲಿ ನಿಮಗೆ ಇದು ಬಂದಿರುತ್ತೆ ನೋಡಿ. ಇದ್ರ ಫುಲ್ಲು ಫ್ಲ್ಯಾಟ್ ಇದೆ, ನಿಮ್ಗೆ ಆರಾಮಾಗಿ ಕಂಫರ್ಟಾಗಿ ಕೂತ್ಕೋಬೋದು ಇಲ್ಲಿ ಆರಾಮಾಗಿ 3 ಜನ ಹೌದು ಸರ್, ಹೌದು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಸಣ್ಣ ಇರೋ ನಮ್ಮಂತವ್ರು ಅದ್ರ 4 ಜನ ಹೌದು ಸರ್ ಆರಾಮಾಗಿ ಕೂತ್ಕೋಬೋದು ಸರ್. ಸ್ವಲ್ಪ ಸೈಜ್ ಇರೋ ಕಂಫರ್ಟೇಬಲ್, ಎಷ್ಟೇ ಲಾಂಗ್ ಹೋದ್ರೂ ನಿಮಗೆ ಟಯರ್ಡ್ ಆಗೋದಿಲ್ಲ. ಗಾಡಿ ಬಗ್ಗೆ ತುಂಬ ಹೇಳಿದ್ರಲ್ಲ, ಈಗ ಲಾಸ್ಟ್ ಪ್ರೈಸ್ ಬಗ್ಗೆ ಹೇಳಿ ಸರ್. ಸರ್ ಪ್ರೈಸ್ ನೋಡಿ ಸರ್ ಕಾಂಪಿಟೇಟಿವ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ ಸರ್. ಇದು ಬಂದು ನಿಮಗೆ R1 ಅನ್ನೋದು ಫಸ್ಟ್ ಏನು ವೇರಿಯಂಟ್ ಬರುತ್ತಲ್ಲ ಅದು ಬಂದು 11,60,000ಗೆ 60,000ಗೆ ಸಿಗ್ತಾ ಇದೆ. ನೆಕ್ಸ್ಟ್ ಬಂದು R2 ಬಂದು ನಿಮಗೆ 12,90,000ಗೆ R2 ಸಿಗ್ತಾ ಇದೆ. R3 ಟಾಪ್ ವೇರಿಯಂಟ್ ಫುಲ್ ಟಾಪ್ ವೇರಿಯಂಟ್ ಬಂದು ನಿಮಗೆ 14 lakhsಗೆ ಸಿಗ್ತಾ ಇದೆ ಸರ್. ಸೊ ಈಗ ಟಾಪ್ ವೇರಿಯಂಟ್ ಬಂದು 14 lakhs ಎಲ್ಲ ಫೀಚರ್ಸ್ ಇನ್ಕ್ಲೂಡ್. ಹೌದು ಕಂಪ್ಲೀಟ್. ಓಕೆ, ಈಗ EMI ಆಪ್ಷನ್ ಸರ್ EMI ಆಪ್ಷನ್ ಕೂಡ ಇದೆ ಸರ್. ಇದು ನಿಮಗೆ ಎಲ್ಲ ನಮ್ಮಲ್ಲಿ ನ್ಯಾಷನಲ್ ಬ್ಯಾಂಕಿಂದ ಹಿಡಿದು ಫೈನಾನ್ಸ್ವರೆಗೂ ಟೈಪ್ ಇದ್ದಾವೆ. ನಿಮಗೆ ಡಿಪೆಂಡ್ ಅಪಾನ್ ನಿಮ್ಮ ಸಿಬಿಲ್ ಮತ್ತು ಡಾಕ್ಯುಮೆಂಟ್ಸ್ ಮೇಲೆ ನಾವು ಕಂಪ್ಲೀಟಾಗಿ ನಾವು ಮಾಡ್ಕೊಡ್ತೀವಿ. ಈಗ ಸಿಬಿಲ್ ಓಕೆ, ಡಾಕ್ಯುಮೆಂಟೇಶನ್ ಅಂತಂದ್ರೆ ಈಗ ಬರೀ ಸ್ವಂತ ಮನೆ ಇದ್ರು ಅವಾಗ ಗೊತ್ತಾಗುತ್ತೆ. ಹೌದು ಸರ್ ಮಾಡ್ಕೊಡ್ತೀವಿ ಸರ್. NIP ಕೇಸ್ ನಾನ್ ಇನ್ಕಮ್ ಪ್ರೂಫ್ ಇದ್ರೂ ನಾವು ಮಾಡ್ಕೊಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಈಗ ನಾರ್ಮಲ್ ಒಂದು ಕ್ಯಾಶುವಲ್ ಕ್ವಶನ್, ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಸರ್? ಮಿನಿಮಮ್ ಸರ್ ನಿಮ್ಗೆ 1.5 lakhಗೂ ವೆಹಿಕಲ್ ಬರುತ್ತೆ. ನಾನು ಹೇಳ್ದಂಗೆ ಡಿಪೆಂಡ್ ಅಪಾನ್ ನಿಮ್ಮ ಡಾಕ್ಯುಮೆಂಟ್ಸ್ ಪ್ಲಸ್ ಸಿಬಿಲ್ ಮೇಲೆ ಹೋಗುತ್ತೆ. ಸಿಬಿಲ್ ಮಿನಿಮಮ್ 750. ಹೌದು ಸರ್. ಓಕೆ ಸರ್. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಟಾಟಾ ಆಲ್ಟ್ರೋಸ್ ರೇಸರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ನೋಡಿದ್ರೆ ಸರ್, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.